ಸ್ನೇಹಿತರೆ ನಮಸ್ಕಾರ. ಕನ್ನಡದ ಪ್ರಖ್ಯಾತ ಒಂದು ಸೀರಿಯಲ್ ಈಗ ಅಂತ್ಯವಾಗ್ತಿದೆ. ಈಗಾಗಲೇ ಈ ಸೀರಿಯಲ್ ಜನರ ಮನಸ್ಸನ್ನು ಗೆಲ್ಲುವಂಥ ಹಂತದಲ್ಲಿತ್ತು. ಆದರೆ ಈ ಹಂತದಲ್ಲಿ ಕೆಲವೊಂದಷ್ಟು ಬದಲಾವಣೆಗಳು ಈ ಸೀರಿಯಲ್‌ನ ಮೇಲೆ ಪರಿಣಾಮವನ್ನು ಬೀರಿದಂಥ ಕಾರಣಕ್ಕೋಸ್ಕರ ಈ ಸೀರಿಯಲನ್ನು ಮುಗಿಸುವಂಥ ನಿರ್ಧಾರಕ್ಕೆ ಬಂದಾಗಿದೆ. ಈಗ ಈ ಸೀರಿಯಲ್ ಜಾಗಕ್ಕೆ ಬೇರೆ ಯಾವ ಸೀರಿಯಲ್ ಬರುತ್ತೆ ಅನ್ನೋದು ಒಂದನೇ ಪ್ರಶ್ನೆ ಆದರೆ, ಇದೀಗ ಅದಕ್ಕಿಂತ ದೊಡ್ಡ ಪ್ರಶ್ನೆ ಯಾಕೆ ಈ ಸೀರಿಯಲನ್ನು ಮುಗಿಸಿದ್ರು? ಈ ಸೀರಿಯಲ್‌ನ ಸಡನ್ನಾಗಿ ಮುಗಿಸೋದಕ್ಕೆ ಕಾರಣ ಏನು? ಜೊತೆಗೆ ಬೇರೆ ಏನಾದರೂ ಸಮಸ್ಯೆ ಆಯಿತಾ? ಈ ಕಲಾವಿದರ ನಡುವೆ ಅಥವಾ ತಂತ್ರಜ್ಞರ ನಡುವೆ ಏನಾದರೂ ಸಮಸ್ಯೆ ಆಯಿತಾ? ಹಾಗೆಯೇ ಜೀ ಕನ್ನಡದಲ್ಲಿ ಪ್ರಸಾರವಾಗುವಂಥ ಪ್ರತಿಯೊಂದು ಸೀರಿಯಲ್‌ಗೂ ಕೂಡ ಅದರದ್ದೇ ಆದಂಥ ತೂಕ ಇದೆ. ಹಾಗೆಯೇ ಈ ಸೀರಿಯಲ್‌ಗೂ ಕೂಡ ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿ ಇತ್ತು. ಜೊತೆಗೆ ಈ ಸೀರಿಯಲನ್ನೇ ನೋಡುವಂತಹ ಒಂದಷ್ಟು ವೀಕ್ಷಕರ ಬಳಗವೂ ಕೂಡ ಇತ್ತು. ಆದರೆ ಈ ಸೀರಿಯಲ್‌ನನ್ನು ಈಗ ಮುಗಿಸಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿರೋದ್ರಿಂದ ಈಗಾಗಲೇ ಈ ಸೀರಿಯಲ್‌ನ ಅಂತಿಮ ಹಂತದ ಶೂಟಿಂಗ್ ಕೂಡ ಮುಗಿದಿದೆ. ಜೊತೆಗೆ ಈ ಸೀರಿಯಲ್‌ಗೆ ಶುಭಂ ಅಂತ ಹೇಳ್ಬಿಟ್ಟು ಹೇಳಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ಕಂಪ್ಲೀಟ್ ಟೀಮ್‌ನ ಫೋಟೋ ಶೂಟ್ ಕೂಡ ಆಗಿದೆ. ಹಾಗಾಗಿ ಈ ಸೀರಿಯಲ್ ಯಾಕೆ ಮುಕ್ತಾಯವಾಗ್ತಿದೆ, ಏನಿದರ ಕಾರಣ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಆ ಸೀರಿಯಲ್ ಯಾವುದು ಅಂತೇಳಿ ಕೇಳಿದ್ರೆ ಅದೇ ಸೀತಾರಾಮ ಧಾರಾವಾಹಿ. ಹೌದು, ಸೀತಾರಾಮ ಧಾರಾವಾಹಿಯನ್ನು ಮುಗಿಸ್ತಿದ್ದಾರೆ. ಯಾಕೆ ಏನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಇತ್ತೀಚೆಗೆ ಸೀರಿಯಲ್ಗಳ ಕ್ವಾಲಿಟಿ ಕಂಪ್ಲೀಟಾಗಿ ಬದಲಾಗಿದೆ. ಸೀರಿಯಲ್ಗಳು ಸಿನಿಮಾಗಳನ್ನು ಮೀರಿಸುವಂಥ ಹಂತದಲ್ಲಿ ಈ ಸೀರಿಯಲ್ಗಳನ್ನು ನಿರ್ಮಾಣ ಮಾಡ್ತಿದ್ದಾರೆ. ಜೊತೆಗೆ ಅಷ್ಟೇ ಕಾನ್ಸಂಟ್ರೇಟ್ ಕೂಡ ಮಾಡ್ತಿದ್ದಾರೆ. ಹಾಗೆಯೇ ಈ ಸೀತಾರಾಮ ಧಾರಾವಾಹಿ ಕೂಡ ಅದೇ ಕ್ವಾಲಿಟಿಯಲ್ಲಿ ಬಂದಂತಹ ವಿಶೇಷವಾದಂತಹ ಧಾರಾವಾಹಿ. ಆದರೆ ಅನಿವಾರ್ಯವಾಗಿ ಈ ಧಾರಾವಾಹಿಯನ್ನು ಮುಗಿಸುವಂಥ ನಿರ್ಧಾರಕ್ಕೆ ಜೀ ಕನ್ನಡ ಬಂದಿದೆ. ಈಗಾಗಲೇ ಈ ಧಾರಾವಾಹಿಯನ್ನು ಮುಗಿಸುವಂತಹ ಒಂದು ಮುನ್ಸೂಚನೆಯನ್ನು ಗ್ರೂಪ್ ಫೋಟೋಶೂಟ್ ಮಾಡೋದ್ರ ಮೂಲಕ ಕೊಟ್ಟಿದ್ದಾರೆ. ಜೊತೆಗೆ ನಟಿಯರು ಮತ್ತು ನಟರು ಭಾವುಕವಾದಂಥ ಒಂದು ಪೋಸ್ಟನ್ನು ಹಾಕೋದ್ರ ಮೂಲಕ ಸೀತಾರಾಮ ಧಾರಾವಾಹಿ ಮುಕ್ತಾಯವಾಗ್ತಿದೆ ಅನ್ನುವಂತಹ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಹೌದು, ಈಗಾಗಲೇ ಸೀತಾರಾಮ ಧಾರಾವಾಹಿ ಮುಕ್ತಾಯದ ಹಂತದಲ್ಲಿ ಇದೆ. ಸೀರಿಯಲ್‌ನ ಕಲಾವಿದರು ಕೊನೆಯ ದಿನದ ಶೂಟಿಂಗನ್ನು ಮುಗಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋವನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ಸುದೀರ್ಘವಾದಂತಹ ಒಂದಷ್ಟು ಬರವಣಿಗೆಯನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಮೇ 20ನೇ ತಾರೀಕು ಸೀರಿಯಲ್‌ನ ಕೊನೆಯ ದಿನದ ಶೂಟಿಂಗ್ ಕೂಡ ಮುಗಿದಿದೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಸೀರಿಯಲನ್ನು ಈಗ ಚಾನಲ್ ಮುಗಿಸಲಿದೆ. ಅಂದರೆ ಅದರ ಪ್ರಸಾರವನ್ನು ಕೂಡ ಮುಗಿಸಲಿದೆ. ಶೂಟಿಂಗ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಕೊನೆಯ ದಿನದ ಶೂಟಿಂಗ್ ಫೋಟೋದಲ್ಲಿ ಗಗನ್ ಚಿನ್ನಪ್ಪ, ವೈಷ್ಣವಿ ಗೌಡ, ಪದ್ಮಕಲಾ, ಕಲಾ ಗಂಗೋತ್ರಿ, ಮಂಜು, ಮುಖ್ಯಮಂತ್ರಿ ಚಂದ್ರು ಮುಂತಾದವರು, ಜೊತೆಗೆ ಪೂಜಾ ಲೋಕೇಶು, ಜಯದೇವು, ಅಶೋಕ್ ಶರ್ಮಾ, ರೀತು ಸಿಂಗು, ಪೂರ್ಣಚಂದ್ರ, ಹೀಗೆ ಸಾಕಷ್ಟು ಜನ ಕಲಾವಿದರು ಶೂಟಿಂಗ್ನಲ್ಲಿ ಭಾಗವಹಿಸಿದ್ರು. ಅವರೆಲ್ಲರೂ ಕೂಡ ಒಟ್ಟಿಗೆ ನಿಂತು ಫೋಟೋಗೆ ಪೋಸನ್ನು ಕೊಟ್ಟಿದ್ದಾರೆ. ಸೀತಾರಾಮ ಧಾರಾವಾಹಿಯ ಕಡೆಯ ದಿನದ ಶೂಟಿಂಗ್ನಲ್ಲಿ ಪ್ರತಿಯೊಬ್ಬ ಕಲಾವಿದರಿಗೂ ಕೂಡ ಜೀ ವಾಹಿನಿಯಿಂದ ಪ್ರೀತಿಯ ಗೌರವ ಮತ್ತು ಧನ್ಯವಾದಗಳು ಜೀ ವಾಹಿನಿಗೆ ಅನ್ನುವಂತಹ ಒಂದು ಪರಸ್ಪರ ಸಹಾಯದ ಒಂದು ಥ್ಯಾಂಕ್ಸ್ ಗಿವಿಂಗ್ ಕ್ಷಣವೂ ಕೂಡ ನಿರ್ಮಾಣ ಆಗಿತ್ತು. ಇನ್ನು ಜೀ ವಾಹಿನಿಗೂ ನನಗೂ ಅರಿವಿರದಂತಹ ಕಲಾವಿದೆಗೆ ಅದ್ಭುತವಾದಂತಹ ಅವಕಾಶವನ್ನು ಇಟ್ಟು ಅದ್ಭುತ ಪಾತ್ರವನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ಡೈರೆಕ್ಟರ್ ಮಧುಸೂದನ್ ಸರ್, ಮಂಜು ಸರ್, ವಸಂತ್ ಸರ್, ಮೋಹನ್ ಸರ್, ಸುಧೀಂದ್ರ ಸರ್, ಧನ್ಯವಾದಗಳು. ಧಾರಾವಾಹಿಯ ಎಲ್ಲ ಪ್ರೀತಿಯ ಕಲಾವಿದರಿಗೂ ಕೂಡ ಮತ್ತು ಈ ಧಾರಾವಾಹಿಗೆ ಸಾಗರದಷ್ಟು ಪ್ರೀತಿಯನ್ನು ಕೊಟ್ಟಂತಹ ಕರುನಾಡಿಗರಿಗೂ ಧನ್ಯವಾದ ಅಂತ ಹೇಳ್ಬಿಟ್ಟು ಶಶಿಕಲಾ ಸುನೀಲ್ ಅವರು ಆರಂಭದಲ್ಲಿ ಬರ್ಕೊಳ್ತಾರೆ. ಇದಾದ ಬಳಿಕ ಒಬ್ಬೊಬ್ಬರೇ ಇಲ್ಲಿ ಈ ಥ್ಯಾಂಕ್ಸ್ ಗಿವಿಂಗನ್ನು ಮಾಡ್ತಾ ಹೋಗ್ತಾರೆ. ಅಂದಹಾಗೆ ಸೀತಾರಾಮ ಸೀರಿಯಲ್ನ ಕೊನೆಯ ಎಪಿಸೋಡ್ಗಳಲ್ಲಿ ಇಲ್ಲಿ ಕೊಲೆಗಾರರು ಯಾರು ಅನ್ನೋದು ಗೊತ್ತಾಗಲಿದೆ. ಈ ಧಾರಾವಾಹಿ ಮುಗಿಯುವಂಥ ಸುದ್ದಿಯನ್ನು ಕೇಳಿ ಸೀತಾರಾಮ ಅಭಿಮಾನಿಗಳು ಒಂದು ಕ್ಷಣ ಶಾಕ್ ಆಗಿದ್ದಾರೆ. ಸೀರಿಯಲ್ ಕುರಿತು ಭಾವುಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬರೀತಾ ಇದ್ದಾರೆ. ಈ ಧಾರಾವಾಹಿ ನಗರ ಮತ್ತು ಗ್ರಾಮೀಣ ಭಾಗದವರಿಗೆ ಆಪ್ತವಾಗಿತ್ತು ಅನ್ನೋದು ವಿಶೇಷ. ಇನ್ನು ವಿಶೇಷವಾದಂಥ ಕಥೆ ಇದು. ಈ ಸೀರಿಯಲ್ನ ಸಮಯ ಬದಲಾಯಿಸಿದಾಗ ಬೇಸರವಾಗಿತ್ತು ಅಂತ ಹೇಳಿಬಿಟ್ಟು ವೀಕ್ಷಕರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇನ್ನು ಕೆಲವರು ಇದು ನನ್ನ ಅಚ್ಚುಮೆಚ್ಚಿನ ಸೀರಿಯಲ್, ಎಲ್ಲ ಕಲಾವಿದರಿಗೂ ಕೂಡ ಒಳ್ಳೆಯದಾಗಲಿ ಅಂತಲೂ ಕೂಡ ಶುಭವನ್ನು ಹಾರೈಸ್ತಿದ್ದಾರೆ. ಪ್ರೈಮ್ ಟೈಮ್ನಲ್ಲಿ ಪ್ರಸಾರವಾಗ್ತಿರುವಂಥ ಸೀರಿಯಲನ್ನು ಬದಲಾಯಿಸಿ ಜನರನ್ನು ಮೋಸ ಮಾಡಿದ್ದಾರೆ. ಈಗ ಸೀರಿಯಲನ್ನು ಮುಗಿಸಲು ಇಂತಹ ನಿರ್ಧಾರಗಳೇ ಕಾರಣ ಅಂತಲೂ ಕೂಡ ಕಮೆಂಟ್ಸನ್ನು ಕೂಡ ಮಾಡ್ತಿದ್ದಾರೆ. ಹೊಸ ಧಾರಾವಾಹಿ ಬರುವಂಥ ಸಮಯದಲ್ಲಿ ಯಾವ ಧಾರಾವಾಹಿ ಕೊನೆಗೊಳ್ಳುತ್ತದೆ ಅನ್ನುವಂಥ ಪ್ರಶ್ನೆ ಎದುರಾಗ್ತಿದೆ. ಯಾಕಂದರೆ ಸೀರಿಯಲ್ ಟೈಮ್ಗೆ ಸ್ಲಾಟ್ಗೆ ತಕ್ಕಂತೆ ಒಂದು ಧಾರಾವಾಹಿ ಬಿಟ್ಟು ಕೊಡಲೇಬೇಕಾಗ್ತದೆ. ಜೀ ಕನ್ನಡ ವಾಹಿನಿಯಲ್ಲಿ ಹೊಸ ಸೀರಿಯಲ್ ಆಗಮಿಸುವಂಥ ಸುದ್ದಿ ಬಂದಿದೆ. ಕಿರಣ್ ರಾಜ್ ನಟನೆಯ ಈ ಸೀರಿಯಲ್ ಬರುವಂತಹ ಸಮಯ, ಯಾವ ಸೀರಿಯಲ್ ಮುಗಿಯಲಿದೆ ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಾಗಿದೆ.
ಮತ್ತೊಂದು ಕಡೆ ಪುಟ್ಟಕ್ಕನ ಮಕ್ಕಳು, ಸೀತಾರಾಮ ಸೇರಿದಂತೆ ಯಾವ ಯಾವ ಸೀರಿಯಲ್ ಕೊನೆಗೊಳ್ಳಲಿದೆ ಅನ್ನುವಂಥದ್ದು ಈಗ ಪ್ರೇಕ್ಷಕರನ್ನು ಕಾಡ್ತಾ ಇರುವಂಥದ್ದು. ಅದರಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ, ಸೀತಾರಾಮ ಧಾರಾವಾಹಿ ಮುಗಿದಿದೆ. ಇನ್ನು ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರುವಂತಹ ಕರ್ಣ ಸೀರಿಯಲ್ಗೆ ಯಾವ ಸೀರಿಯಲ್ ದಾರಿ ಮಾಡಿಕೊಡಬಹುದು ಅನ್ನುವಂತಹ ಕುತೂಹಲ ಎಲ್ಲರಲ್ಲಿಯೂ ಕೂಡ ಇತ್ತು. ಪುಟ್ಟಕ್ಕನ ಮಕ್ಕಳು, ಅಮೃತಧಾರೆ ಮುಗಿಯುವುದೇ ಅನ್ನುವಂತಹ ಕುತೂಹಲವೂ ಕೂಡ ಇತ್ತು. ಈಗ ಕರ್ಣ ಸೀರಿಯಲ್ಗೆ ಸೀತಾರಾಮ ಸೀರಿಯಲ್ ದಾರಿ ಮಾಡಿಕೊಟ್ಟಿದೆ. ಈ ಸೀರಿಯಲ್ ಮುಗಿಬಹುದು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಅಂದ್ಕೊಂಡಿದ್ರು. ಸೀತಾರಾಮ ಧಾರಾವಾಹಿಯ ಕಥೆಯಲ್ಲಿನ ಚುರುಕುತನ ಕೊನೆಗೊಂಡಿತ್ತು. ಕಥೆಯನ್ನು ಆಳವಾಗಿ ತಿಳಿಸುವಂತಹ ಮತ್ತು ವೀಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಧಾರಾವಾಹಿ ಸೋಲ್ತಿತ್ತು. ಸಿಹಿಯ ಪಾತ್ರವನ್ನು ಕೊನೆಗೊಳಿಸಿದ ದಿನದಿಂದ ವೀಕ್ಷಕರಿಗೆ ಧಾರಾವಾಹಿಯ ಬಗ್ಗೆ ಕುತೂಹಲ ಇಲ್ಲದಂತಾಗಿತ್ತು. ಸೀತಾ ಯಾವಾಗಲೂ ಸುಬ್ಬಿ ಬಳಿ ಇರೋದೊಂದೇ ಬಿಟ್ಟರೆ ರಾಮನ ಬಳಿ ಇರುವಂತಹ ಮೊದಲಿನ ಸಂಬಂಧ ಈಗ ಕಾಣಿಸ್ತಿಲ್ಲ, ಮನೋರಂಜನೆ ಸಿಗ್ತಿಲ್ಲ ಅಂತಲೂ ಕೂಡ ವೀಕ್ಷಕರು ಒಂದಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಹೀಗೆ ನಾನಾ ಕಾರಣಗಳಿಂದ ಇಲ್ಲಿ ಈ ಧಾರಾವಾಹಿನ ಮುಗಿಸುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಇನ್ನು ಈ ಧಾರಾವಾಹಿ ಮುಗಿಯೋದಕ್ಕೆ ಇನ್ನೊಂದಷ್ಟು ಕಾರಣಗಳನ್ನು ನೋಡ್ತಾ ಹೋದರೆ, ಒಂದು TRP. ಯಾವಾಗ ಒಂದು ಧಾರಾವಾಹಿ ನಿಲ್ಲಿಸಬೇಕು ಅನ್ನೋಂಥ ನಿರ್ಧಾರಕ್ಕೆ ಬರ್ತಾರೋ ಆಗ TRP ಮುಗಿಯೋದು ಅಥವಾ TRP ಕಡಿಮೆ ಆಗೋದು ಪ್ರಮುಖವಾಗ್ತದೆ. ಸೀತಾರಾಮ ಧಾರಾವಾಹಿ ರಾತ್ರಿ 9:30ಕ್ಕೆ ಪ್ರಸಾರ ಕಾಣ್ತಾ ಇತ್ತು. ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಕರು ಇದ್ದರು. ಯಾವಾಗ ಧಾರಾವಾಹಿಯ ಸಮಯವನ್ನು ಬದಲಾವಣೆ ಮಾಡಿ ಸಂಜೆ ಪ್ರಸಾರ ಆರಂಭಿಸ್ತೋ ಆಗ ದೊಡ್ಡ ಮಟ್ಟದಲ್ಲಿ ವೀಕ್ಷಕರನ್ನು ಈ ಧಾರಾವಾಹಿ ಕಳೆದುಕೊಂಡಿತು. TRPಯಲ್ಲಿ ಕುಸಿತ ಕಾಣ್ತು. ಇನ್ನು ಈ ಸಮಯ ಬದಲಾವಣೆ ಇದೆಯಲ್ಲ, ಇದು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅಥವಾ ಸೀರಿಯಲ್ಗೆ ದೊಡ್ಡ ಹೊಡೆತವನ್ನು ಕೊಡುತ್ತದೆ ಅನ್ನೋದಕ್ಕೆ ಸಾಕ್ಷಿ ಸೀತಾರಾಮ ಧಾರಾವಾಹಿ. ಈ ಸೀತಾರಾಮ ಧಾರಾವಾಹಿ ಮೊದಲು ಪ್ರೈಮ್ ಟೈಮ್ನಲ್ಲಿ ಪ್ರಸಾರ ಕಾಣ್ತಿತ್ತು. ಇತ್ತೀಚೆಗೆ ನಾನಿನ್ನ ಬಿಡಲಾರೆ ಧಾರಾವಾಹಿ ಪ್ರಸಾರ ಆರಂಭ ಆಗ್ತಿದ್ದಂತೆ ಸೀತಾರಾಮ ಧಾರಾವಾಹಿಯ ಸಮಯವನ್ನು 5:15ಗೆ ಶಿಫ್ಟ್ ಮಾಡಿದ್ದಾರೆ. 5:15 ನಾನ್ ಪ್ರೈಮು, ಜೊತೆಗೆ ಯಾರೂ ಕೂಡ TVಯ ಮುಂದೆ ಕೂರುವಂಥ ಟೈಮ್ ಅಲ್ಲ 5:15. ಹಾಗಾಗಿ ಇದರ TRP ಕಂಪ್ಲೀಟ್ ಆಗಿ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಧಾರಾವಾಹಿಯ ಕತೆ, ಮೂಲ ಧಾರಾವಾಹಿಯ ಕತೆಗೂ ಈ ಧಾರಾವಾಹಿಯ ಕಥೆಯಲ್ಲೂ ಕೂಡ ವ್ಯತ್ಯಾಸ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಮಾತಿದೆ. ಇತ್ತೀಚೆಗೆ ಧಾರಾವಾಹಿಯ ಕತೆ ದಿಕ್ಕು ತಪ್ಪಿದೆ ಅನ್ನುವಂತಹ ಚರ್ಚೆಯೂ ಕೂಡ ಶುರುವಾಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ, ಈ ಧಾರಾವಾಹಿ ಮರಾಠಿ ಧಾರಾವಾಹಿ ಆಗಿರುವಂತಹ ಮುಜ್ಜಿ ತುಜಿ ರೇಷ್ಮೆ ಗಾಢ ಧಾರಾವಾಹಿಯ ರಿಮೇಕ್ ಆಗಿತ್ತು. ಸೀತಾರಾಮ ಧಾರಾವಾಹಿ ಮೂಡಿ ಬಂದಿದ್ದು 2023 ಜುಲೈ 17ರಿಂದ. ಈ ಧಾರಾವಾಹಿ ಆರಂಭವಾದಂಥ ದಿನಗಳಿಂದ ಸುಮಾರು 2 ವರ್ಷಗಳ ಕಾಲ ಪ್ರಸಾರ ಕಂಡು ಈ ಧಾರಾವಾಹಿಗೆ ಇನ್ನೂ ಕೆಲವೇ ದಿನಗಳಲ್ಲಿ ಮುಕ್ತಿಯನ್ನು ಹಾಡುವಂತಹ ಒಂದು ಪ್ರಸಂಗ ನಿರ್ಮಾಣ ಆಗಿದ್ದು ಇದೇ ಧಾರಾವಾಹಿ ತಂಡ ಮಾಡಿದಂಥ ಎಡವಟ್ಟುಗಳಿಂದ. ಈಗಾಗಲೇ ಈ ಧಾರಾವಾಹಿ 465 ಎಪಿಸೋಡ್ಗಳನ್ನು ಪ್ರಸಾರ ಕಂಡಿದೆ. ಧಾರಾವಾಹಿಯ ಕಲಾವಿದರುಗಳು ಕೂಡ ಈಗಾಗಲೇ ಇದರಿಂದ ಒಳ್ಳೆಯ ಹೆಸರನ್ನು ಕೂಡ ಸಂಪಾದನೆ ಮಾಡಿದ್ದಾರೆ. ಇನ್ನಷ್ಟು ಹೆಸರನ್ನು ಸಂಪಾದನೆ ಮಾಡೋದಕ್ಕೆ ಅವಕಾಶ ಇತ್ತು, ಆದರೆ ಅದರ ನಡುವೆ ಧಾರಾವಾಹಿ ಮುಗಿದಿದೆ. ಇನ್ನು ಕಥಾನಾಯಕಿ ವೈಷ್ಣವಿ ಗೌಡ ಕೂಡ 2 ವರ್ಷಗಳ ಕಾಲ ಸಂಪೂರ್ಣವಾಗಿ ಈ ಧಾರಾವಾಹಿಗೆ ಮುಡಿಪನ್ನು ಇಟ್ಟಿದ್ರು. ಈಗ ವೈಷ್ಣವಿ ಗೌಡ ಮದುವೆ ಆಗ್ತಿದ್ದಾರೆ. ಈ ಕಾರಣಕ್ಕೆ ಮದುವೆಗೆ ಒಂದು ದೊಡ್ಡ ವೆಕೇಶನ್ ಕೂಡ ಬೇಕೇ ಬೇಕು. ಸೊ ದಟ್ ಇಲ್ಲಿ ಸೀರಿಯಲ್ಗೂ ಕೂಡ ಸಮಸ್ಯೆ ಆಗ್ತದೆ. ಈಗ ವೈಷ್ಣವಿ ಗೌಡ ಫಾರ್ ಎಕ್ಸಾಂಪಲ್ 1 ತಿಂಗಳು ರಜೆ ಹಾಕಿದ್ರು ಅಂತ ಇಟ್ಕೊಳ್ಳಿ. 1 ತಿಂಗಳು ಏನು ಮಾಡ್ತಾರೆ? ಯಾವ ಪಾತ್ರವನ್ನು ಆಲ್ಟರ್ನೇಟಿವ್ ಆಗಿ ತರ್ತಾರೆ? ಯಾರನ್ನು ತರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಆನಂತರ ರಿಜಿಸ್ಟರ್ ಆಗಲಿಕ್ಕೆ ಸುಮಾರು ದಿನ ಬೇಕು. ಈಗ ಪಾತ್ರವನ್ನು ಚೇಂಜ್ ಮಾಡಿದ್ರು ಅಥವಾ ಕಥೆಯನ್ನು ಬದಲಾಯಿಸಿದ್ರು, ಅಷ್ಟು ಸಮಯ ಅಲ್ಲಿ ಆ ಕಥೆಯಲ್ಲಿ ವೈಷ್ಣವಿ ಬರದೇ ಇರೋ ರೀತಿಯಲ್ಲಿ ಆ ಕಥೆಯನ್ನು ರೆಡಿ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ. ಆಮೇಲೆ ಕಂಪ್ಲೀಟಾಗಿ ಹೊಸದಾಗಿ ಕೆಲಸ ಮಾಡಿದಾಗ ಮಾಡಬೇಕು. ಆ ಇರಿಟೇಷನ್ಸೇ ಬೇಡ, ಹೇಗೋ TRP ಬಿದ್ದೋಗಿದೆ, ಇನ್ನೇನು ಎತ್ತಲಿಕ್ಕಂತೂ ಸಾಧ್ಯವಿಲ್ಲ ಅನ್ನೋಂಥ ಕಾರಣವನ್ನು ಇಟ್ಕೊಂಡು, ಇನ್ನು ಟೈಮಿಂಗ್ ಕೂಡ ಚೇಂಜ್ ಆಗಿರೋದು ಸಹಜವಾಗಿ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿತ್ತು. ಓವರಾಲ್ ಆಗಿ ಎಲ್ಲ ಕಾರಣಗಳನ್ನು ಇಟ್ಕೊಂಡು ಕೊನೆಗೆ ಸೀತಾರಾಮ ಧಾರಾವಾಹಿಯನ್ನು ಈಗ ಮುಗಿಸ್ತಿದ್ದಾರೆ. ಬಟ್ ಸೀತಾರಾಮ ಧಾರಾವಾಹಿಗೆ ದೊಡ್ಡ ಫ್ಯಾನ್ಸ್ ಫಾಲೋಯಿಂಗ್ ಇದೆ. ಹಾಗಾಗಿ ಅವರ ಭಾವನೆ ಏನು ಅನ್ನೋದು ಈಗ ಇಂಪಾರ್ಟೆಂಟ್ ಆಗ್ತದೆ. ನಿಮಗೆ ಸೀತಾರಾಮ ಧಾರಾವಾಹಿ ಎಷ್ಟು ಇಷ್ಟ ಆಗ್ತಿತ್ತು, ನೀವು ನೋಡ್ತಿದ್ರಾ? ಜೊತೆಗೆ ಈಗ ಸೀತಾರಾಮ ಧಾರಾವಾಹಿಯನ್ನು ಮುಗಿಸ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.